ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೇಟ್ ಕಾಂಪಿಟೇಷನಿಗೆ ಇನ್ನು 3 ಅವರ್ ಮಾತ್ರ ಇರೋದು. ಇಲ್ಲಿಂದ ಕಿನ್ನಿಗೋಳಿ ಆಲ್ಮೋಸ್ಟ್ 33 ಕಿಲೋಮೀಟರ್, ಆಲ್ಮೋಸ್ಟ್ 1 ಅವರ್ ಬೇಕು ನಿಧಾನ ಹೋಗೋದು. ಕಾಂಪಿಟೇಷನ್ ಹಾಲಲ್ಲಿ ಸಿಗ್ತೀನಿ. ಕಾಂಪಿಟೇಷನ್ ಹಾಲಿಗೆ ಬಂದೆ, ಫುಲ್ ಕ್ರೌಡು, ಏನೋ ವಾಯ್ಸ್ ಕೇಳಿಸ್ತಾ ಇಲ್ಲ. ವೇಯಿಂಗ್ ರೂಮ್ ಇಲ್ಲಿದೆ, ವೇಯಿಂಗ್ ಮಾಡೋ ಸರ್ ಇನ್ನೂ ಬಂದಿಲ್ಲ. ಅವ್ರು ಬರೋತಂಗ ಮತ್ತೆ ವೆಯ್ಟ್ ಮಾಡ್ಬೇಕು. ಇವಾಗ ವೇಯಿಂಗಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆಲ್ರೆಡಿ ಟೈಮ್ ಎಷ್ಟಾಯಿತು? 1:44. ಆ್ಯಕ್ಚುಲಿ 1 ಗಂಟೆ ವೇಯಿಂಗ್ ಆಗಬೇಕಾಯ್ತು, 1:44 ಆಯಿತು. ಇವಾಗ ನಿಲ್ಲಿಸಿದ್ದಾರೆ. ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. ನೋಡೋಣ ಬಾಡಿ ವೇಟ್ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಇವರೇ ನಮಗೆ ಫುಲ್ಲು ಸ್ಟೇಟಿಗೆಲ್ಲ ರೆಡಿ ಮಾಡ್ತಿರೋದು ಇವರೇ. ಇವತ್ತು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ನನಗೆ. ಕೆಲಸ ಮಾಡಿದ್ರೆ ಕಾಶ್ಯೂಮ್ ಹಾಕಿದ್ದ ಮೊದಲೇ ವಾರ್ಮಪ್ ಮಾಡಬೇಕಾಗಿತ್ತು. ವಾರ್ಮಪ್ ಮಾಡೋದು ಮರ್ತೋಗ್ಬಿಟ್ಟು ಫಸ್ಟ್ ಕಾಶ್ಯೂಮ್ ಹಾಕೊಂಡಿದ್ದೆ. ಇವಾಗ ವಾರ್ಮಪ್ ಈ ಲಿಫ್ಟ್ ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯ್ತಾ. Good left. Same load up. ಹಾಂ, ಸ್ವಲ್ಪ Good left. ಕಾರ್ತಿಕ್ ಅಣ್ಣ, ಕರ್ನಾಟಕ ಸ್ಟೇಟ್ ಯಾವುದೇ ಪವರ್ ಲಿಫ್ಟಿಂಗ್ ಇಂದು ಮೀಟ್ ಇದ್ರು ಕೂಡ ಇವ್ರದ್ದೇ ಸ್ಪಾಟರ್ ಟೀಮ್. ಸೂಪರ್ ಆಗಿದೆ ಇವ್ರ ಸ್ಪಾಟರ್ ಟೀಮ್. ಬೆಂಚ್ 130 ಮಾಡಿದೆ. ಇವಾಗ ಡೆಡ್ ಲಿಫ್ಟ್ ಸ್ಟಾರ್ಟು. ಗೊತ್ತಿಲ್ಲ, 250 ಫಸ್ಟ್ ಇದೆ. 250 100% ಮಾಡ್ತೀನಿ. ಅದಾದಮೇಲೆ ಪೋಡಿಯಮ್ ಮತ್ತು ಅದಕ್ಕೆ ಇನ್ನೆಷ್ಟು ಬೇಕಂತ ನೋಡಿಕೊಂಡು ನೆಕ್ಸ್ಟ್ ಮಾಡೋದು.
ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒಳ್ಳೆ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ನೆಕ್ಸ್ಟ್ ಇಯರ್ ಮಾತ್ರ ಭಯಂಕರವಾಗಿ ಮಾಡ್ಬೇಕು. ಥ್ಯಾಂಕ್ ಯು ಸೊ ಮಚ್. ಒಂದು ಫೋಟೋ ತಗೋಬೋದು ಸ್ಟ್ರೈಟಾ. Talking to the moon out, night to the moon like this. Oh, easy! Easy! Let's go! ಇವತ್ತು ನನ್ನ ಮೀಟಿಗೆ ಕಾರ್ತಿಕಣ್ಣ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಪ್ರತಿ ಕಾಂಪಿಟೇಷನ್ ಈಗ ಒಂದು ಸುಮಾರು ವರ್ಷ ಆಯ್ತು ಒಟ್ಟಿಗಿದ್ದೇವೆ, ಈಗಲೂ ಹಾಗೆ ಇದ್ದೇವೆ. ಹಂಗೆ ಇರಬೇಕು. ಅದಕ್ಕಾಗಿ ಮತ್ತೆ ಇನ್ನೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ಹಂಗೆ ಇರಬೇಕು. ಸುಮ್ಮನೆ ಇಲ್ಲ ನಾನು ಇವಾಗ ದೊಡ್ಡನಾಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲೇನೂ ನಡೆಯಲ್ಲ. ಹಂಗೆ ಇಲ್ಲ ಇವನು ಇಂಟರ್ವ್ಯೂ ಮಾಡ್ಬೇಕು, ಆಮೇಲೆ ಮಾಡ್ಬೇಕು. ಇವಾಗ ನೆಕ್ಸ್ಟ್ ಇವರೆಲ್ಲ ದೊಡ್ಡ ಲಿಫ್ಟರ್ಸ್, ಇವರೆಲ್ಲ ಅಫಿಷಿಯಲ್ಸ್, ನಾಟ್ ಲಿಫ್ಟರ್ಸ್, ಸ್ಟಿಲ್ ಅಫಿಷಿಯಲ್ಸ್. ಹಾಗೆ ಸರಿ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಫೈನಲಿ ಸೆಕೆಂಡ್ ಪ್ಲೇಸ್ ಆಯಿತು. ಇದು ನಂದು ಫಸ್ಟ್ ಮೆಡಲ್ ಇಕ್ವಿಪ್ಟಲ್ಲಿ ಸೆಕೆಂಡ್ ಪ್ಲೇಸ್ ಮಾಡ್ತಾ ಇರೋದು. ಮೊದಲು ಮಾಡಿರಲಿಲ್ಲ, ಒಂದು ಸಲ ಚಾನ್ಸಸ್ ಹತ್ತತ್ರ ಬಂದಿದೆ, ಬಟ್ ಮೆಡಲ್ ಮಾಡೋಕ್ಕಾಗಿರಲ್ಲ. ಇದು ಫಸ್ಟ್ ಮೆಡಲು. ಐ ಆಮ್ ಹ್ಯಾಪಿ ಫಾರ್ ದಟ್. ಅರ್ಧ ಇಕ್ವಿಪ್ಡ್ ಅರ್ಧ ಕ್ಲಾಸಿಕ್ ಮಾಡ್ದಂಗೆ ಮಾಡಿರೋದು ಇವತ್ತು ನಾನು. ಬೆಂಚ್ ಕಾಸ್ಟ್ಯೂಮ್ ಹಾಕಿರಲಿಲ್ಲ ಬಿಕಾಸ್ ಅಲ್ಲಿ ಸ್ವಲ್ಪ ಡೌನ್ ಆಯಿತು, ಮತ್ತು ಸ್ಕ್ವಾಟಲ್ಲಿ ಒಂದು ಲಿಫ್ಟು ಆಚೆ ಈಚೆಗೆ ಆಗೋಯ್ತು. ಬಟ್ ದಟ್ಸ್ ಗುಡ್. ಐ ಆಮ್ ಹ್ಯಾಪಿ ಫಾರ್ ದಟ್. ಪ್ರೆಪ್ ಮಾಡ್ದೇ ಸೆಕೆಂಡ್ ಪ್ಲೇಸ್ ಆಗಿದೆ. ತುಂಬ ಹ್ಯಾಪಿ ಆಗ್ತಿದೆ. ಎವ್ರಿ ಮಂತ್ ಕೊಡ್ತೀನಿ, ಎವ್ರಿ ಮಂತ್ ಗಾಡಿ ಮಾಡ್ತೀನಿ. ನನಗೆ ಬರೋದಲ್ಲ, ನಾನು ಅಷ್ಟೊತ್ತಿಗೆ ಏನು ಮಾಡಬೇಕಾಗಿಲ್ಲ. 100% ಗಿವ್ ಅವೇ ಮಾಡ್ತೀನಿ. ಅಫೋರ್ಡ್ ಹಿಂಗೆ ನೀವು ಕೂಡ 83 ಬಿಟ್ಟು ಅವಾಗ ಹೇಳಿದೆ, ಬಟ್ ಅಕರ ಮಾಡ್ತಾನೆ. ಈ ಸಲ ಏನೋ ಮಾಡಲೇ ಇಂಜೂರಿ ಇದ್ದಾನೆ. ನೆಕ್ಸ್ಟ್ ಇಯರ್ ಕ್ಲಾಸಿಕಲ್ಲಿ ಮತ್ತೆ ಮೀಟ್ ಆಗ್ತೀವಿ. ಫೈನಲಿ ಸೆಕೆಂಡ್ ಪ್ಲೇಸ್ ಆಯಿತು. ಐ ಆಮ್ ಹ್ಯಾಪಿ. ಬಟ್ ಮೆಡಲ್ ಇವತ್ತು ಕೊಡ್ತಾರಲ್ಲ, ನಾಳೆ ಕೊಡ್ತಾರೆ. ನಾನು ಇಸ್ಕೊಳ್ಳೋದಕ್ಕೆ ನಾಳೆ ಇರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ. ಫ್ರೆಂಡಿಗೆ ಇಸ್ಕೊಳ್ಳೋಕೆ ಹೇಳಿದ್ದೀನಿ. ಮೆಡಲ್ ಸಿಕ್ಕ ಮೇಲೆ ಅದಕ್ಕೆ ಹಾಕಿರ್ತೀನಿ. ಥ್ಯಾಂಕ್ ಯು. ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.